ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಷಿಯಟ್ ಕೃಷ್ಣ. ಇವತ್ತು ಸೂಪರಾಗಿರುವಂಥ ಕುಂಬಳಕಾಯಿ ಪಲ್ಯನ ಹೇಗೆ ಮಾಡೋದು ಈಸಿಯಾಗಿ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ವೇ, ಟೇಸ್ಟಿಯಾಗಿರುತ್ತೆ. ಕುಂಬಳಕಾಯಿ ತಿಂದಿರೋರು ಕೂಡ ನೀವು ಇಷ್ಟಪಟ್ಟು ಕುಂಬಳಕಾಯಿನ ತಿಂತೀರಾ. ಇಲ್ಲಿ ನಾನು ಕುಂಬಳಕಾಯಿನ ಮೀಡಿಯಮ್ ಸೈಜಲ್ಲಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇನ್ನೂ ಸಣ್ಣ ಕಟ್ ಮಾಡ್ಕೋಬೋದು. ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದೆರಡು ಮೀಡಿಯಮ್ ಸೈಜ್ದು ಆನಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಒಂದು 4-5 ಗ್ರೀನ್ ಚಿಲ್ಲೀಸ್ನ ಹಾಕ್ಕೊತಾ ಇದ್ದೀನಿ, ಖಾರಕ್ಕೆ ನಿಮ್ಗೆ ಹೆಂಗೆ ಬೇಕು ಹಾಗೆ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದ ಒಂದಷ್ಟು ಹುಣಸೆ ಹಣ್ಣನ್ನು ಕಿವುಚಿ ರಸ ತೆಗೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಹಿಂಗು, ಇದು ಆಪ್ಷನಲ್ಲು, ನಿಮ್ಗೆ ಬೇಕಂದರೆ, ಬಟ್ ಚೆನ್ನಾಗಿರುತ್ತೆ ಹಿಂಗೆ ಹಾಕಿದ್ರೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಆದಮೇಲೆ ನೆಕ್ಸ್ಟು ಸ್ವಲ್ಪ ನೀವು 1-2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಹಳದಿ ಪೌಡರು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ದೀನಿ. ಇವಾಗ ಸಿಂಪಲಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದ್ರ ಜೊತೆಗೆ ನೀವು ಎಣ್ಣೆ ಮತ್ತು ಸಾಲ್ಟು, ಇಲ್ಲಿ ಸ್ವಲ್ಪ ಕ್ಲಿಪ್ ಮಿಕ್ಸ್ ಆಗಿದೆ, ಒಂದು ಸ್ವಲ್ಪ ಬೆಲ್ಲನೂ ಕೂಡ ಇಟ್ಕೋಬೇಕು. ಇದು ಪರ್ಫೆಕ್ಟ್ ಹುಳಿ, ಉಪ್ಪು, ಖಾರ ಇರೋವಂಥ ಒಂದು ಡಿಶ್ಶು. ಸೂಪರಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಇಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟು, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕಿ ನಿಮಗೆ ಹಿಂಗೆ ಸ್ವಲ್ಪ ಚಟಪಟ ಅಂತ ಆದಮೇಲೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿನ ಇಟ್ಕೊಂಡಿದ್ವಿ ಅದನ್ನು ಹಾಕಿ, ಅದು ಸ್ವಲ್ಪ ಸ್ಪ್ಲಟರ್ ಆದಮೇಲೆ ನೀವು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಳ್ತಾರಲ್ಲ, ಹಿರಿಯರು ಉಪ್ಪು, ಹುಳಿ, ಖಾರ ಇದ್ದರೆ ಸೂಪರಾಗಿರುತ್ತೆ ಅಂತ. ಬ್ಯಾಲೆನ್ಸ್ಡಾಗಿರುತ್ತೆ. ಇಲ್ಲಿ ಸಿಹಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ನನಗೆ ಈ ಡಿಶ್ಶು ನಾನು ಫಸ್ಟ್ ಟೈಮ್ ಮಾಡಿದಾಗ ರಿಯಲಿ ಫೆಲ್ಟ್ ಲವ್ ಇನ್ ವಿತ್ ದಿಸ್ ಟೇಸ್ಟ್. ತುಂಬ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿ ಪ್ರತಿ ಸಲ ಮಾಡಿದಾಗೂ ಸೇಮ್ ಟೇಸ್ಟ್ ಬರುತ್ತೆ. ಸೂಪರಾಗಿತ್ತು. ಇಲ್ಲಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಇವಾಗ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಆನಿಯನ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಏನಂತಂದರೆ ಪ್ರತಿ ಐಟಮ್ಸ್ದು ನೀವು ಹೇಗೆ ಅದನ್ನು ಆ ಫ್ಲೇವರ್ನ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ಫ್ರೈ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಡಿಶ್ಶು ಟೇಸ್ಟ್ ಅನ್ನೋದಿರುತ್ತೆ. ಎಲ್ಲರೂ ಒಂದೇ ಐಟಮ್ಸ್ ಹಾಕ್ತಾರೆ, ಎಲ್ಲರೂ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕೇ ಮಾಡೋದು. ಆದರೆ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ಏನಕ್ಕಪ್ಪ ಅಂದರೆ ಅವ್ರು ಎಷ್ಟೊತ್ತು ಅದನ್ನು ಫ್ರೈ ಮಾಡ್ತಾರೆ, ಅದನ್ನು ಎಷ್ಟೊತ್ತು ಅದರಲ್ಲಿರೋಂಥ ಅಂಶಗಳು ಅಬ್ಸರ್ವ್ಡ್ ಆಗೋದಕ್ಕೆ ಟೈಮ್ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಇವಾಗ ಇದು ಗೋಲ್ಡನ್ ಬ್ರೌನ್ ಆದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಕುಂಬಳಕಾಯಿನ ಹಾಕ್ಕೊತಿದ್ದೀನಿ. ನಿಮಗೆಲ್ರಿಗೂ ಗೊತ್ತಿರುತ್ತೆ, ಏನಂದರೆ ಕುಂಬಳಕಾಯಿ ಆದಷ್ಟು ಬೇಗ ಏನಾಗುತ್ತೆ ಅಂದರೆ ಬೇಯುತ್ತೆ. ಸೊ ಹಾಗಾಗಿ ಇದಕ್ಕೇನು ಜಾಸ್ತಿ ಹೊತ್ತು ಟೈಮ್ ಅಗತ್ಯ ಇಲ್ಲ. ನಿಮಗೆ ಮಿನಿಮಮ್ 20 ಮಿನಿಟ್ಸಲ್ಲಿ ಇದು ನಿಮಗೆ ಈ ಸಬ್ಜಿ ಆಗೋಗ್ಬಿಡುತ್ತೆ. ಒಂದು ಗೊಜ್ಜು ಅಥವಾ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಟೈಮ್ ಇಲ್ಲ ಅಂತನ್ನೋರು ಕುಂಬಳಕಾಯಿ ಕಟ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಟ್ಟರೆ ಎಲ್ಲದು ಬೇಗ ಆಗಿಬಿಡುತ್ತೆ. ನೋಡಿ, ನಾನು ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ನಾನು ಇಲ್ಲಿಗೆ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಪುಡಿನ ಹಾಕ್ಕೊತಿದ್ದೀನಿ. ನಾವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀವಿ. ನೋಡ್ಕೊಂಡು ನಿಮಗೆ ಹೇಗೆ ಬೇಕು ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ 1-2 ಕಮ್ಮಿ ಮಾಡ್ಕೊಳ್ಳಿ, ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ರಿಯಲಿ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಒಂಥರ ಡಿಫ್ರೆಂಟ್ ಟೈಪಲ್ಲಿ ಮಾಡುವಂಥ ಕುಂಬಳಕಾಯ್ದಿದು ಪಲ್ಯ. ತಿಂದಿರೋರು ಕೂಡ ತಿಂತೀರ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನು ಸ್ವಲ್ಪ ಅದು ನಾವೇನು ಚಿಲ್ಲಿ ಪೌಡರ್ ಹಾಕಿದ್ದೀವಲ್ಲ ಅದ್ರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದಕ್ಕೊಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇವಾಗ ಫ್ರೈ ಆಗ್ತಾಯಿದೆ ಇದು. ಈ ಟೈಮಲ್ಲಿ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ನಾನು ವೀಡಿಯೋಸ್ನ ವಾಚ್ ಮಾಡೋರು ಎಲ್ರಿಗೂ ಗೊತ್ತಿರುತ್ತೆ, ನಾನು ಸಾಲ್ಟನ್ನು ಫಸ್ಟೇ ಹಾಕ್ತೀನಿ. ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಏನಕ್ಕಂದರೆ ಅದು ನಾವು ಏನೇ ಐಟಮ್ಸ್ನ ಹಾಕಿದ್ರೂ ಸಾಲ್ಟ್ ಹಾಕಿದ್ರೆ ಬೇಗ ಬಾಯ್ಲ್ ಆಗುತ್ತೆ ಮತ್ತು ಅದಕ್ಕೆ ಬೇಗ ಅಬ್ಸರ್ವ್ ಆಗುತ್ತೆ ಅಂತ ಅಷ್ಟೇ. ಸೊ ನಾನು ಬೇಗನೆ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಈ ಟೈಮಲ್ಲಿ ನಾನು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕಿ ನೀವು ಒಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ನಿಮಗೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಇಫ್ ಯು ಆರ್ ಫಾಲೋಯಿಂಗ್ ಮೈ ವೀಡಿಯೋಸ್ ನಿಮ್ಗೆ ಗೊತ್ತಾಗುತ್ತೆ. ಏನಂದರೆ ನಾನು ಹುಣಸೆ ಹುಳಿ ಹಾಕಿರೋ ಪ್ರತಿ ಕಡೆ ನಾನು ಬೆಲ್ಲ ಯೂಸ್ ಮಾಡ್ತೀನಿ. ಯಾಕಂದರೆ ಹುಳಿ ಇರೋ ಕಡೆ ಸಿಹಿ ಮತ್ತು ಸ್ವಲ್ಪ ಖಾರ ಎರಡೂ ಇದ್ದರೆ ಮಾತ್ರ ಆ ಡಿಶ್ಶು ಸೂಪರಾಗಿರುತ್ತೆ. ಈ ಟಿಪ್ಸ್ನ ನೀವು ಮರಿಬೇಡಿ. ನೀವು ಯಾರಾದರೂ ಹುಣಸೆ ಹುಳಿನ ಯೂಸ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಒಂಚೂರು ಖಾರ ಮುಂದೆ ಹಾಕಿ, ಆವಾಗ ಅದೇನಾಗುತ್ತೆ ಅಂದರೆ ಬ್ಯಾಲೆನ್ಸ್ ಆಗುತ್ತೆ. ನೋಡಿ, ಇವಾಗ ನಾನು ಇದಕ್ಕೆ ಚೆನ್ನಾಗಿ ನೀರು ಹಾಕಿದ್ದೀನಿ. ಸ್ವಲ್ಪ ನಿಮಗೆ ನೀರು ಅಷ್ಟೇ ನಿಮ್ಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ. ನಾನು ಈ ಚಪಾತಿಗೆ ಮಾಡ್ತಾ ಇರೋದ್ರಿಂದ ನನಗೆ ಜಾಸ್ತಿ ವಾಟರಿಯಾಗಿ ಬೇಕಿಲ್ಲ. ಸೊ ಹಾಗಾಗಿ ಕುಂಬಳಕಾಯಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಬೆಲ್ಲ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ.
ಜಾಸ್ತಿ ಇಲ್ಲ. ಸ್ವೀಟ್ ಇಷ್ಟಪಡೋರು ನೀವು ಹಾಕೋಬೋದು, ನನಗೆ ಸ್ವೀಟ್ ಇಷ್ಟ ಇಲ್ಲ, ಸೊ ಕಮ್ಮಿ ಹಾಕಿದ್ದೀನಿ. ಲಾಸ್ಟಲ್ಲಿ ಅದು ಬೆಲ್ಲ ಬೆಂದ ಮೇಲೆ ಚೆನ್ನಾಗಿ ಸಾಫ್ಟಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮುಚ್ಚಿದ್ರೆ ನಮ್ಮ ಕುಂಬಳಕಾಯಿ ಪಲ್ಯ ಫಟಾಫಟ್ ರೆಡಿ. ನಾನು ಎಷ್ಟೊತ್ತು ಹೇಳಿದೆ ಅಷ್ಟೊತ್ತೆ ಬೇಗ ರೆಡಿ ಆಗುತ್ತೆ, 20 ಮಿನಿಟ್ಸಲ್ಲಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಗಾದೆ ಇದೆಯಲ್ಲ, ಕಣ್ಣಿಗೆ ಇಷ್ಟ ಆದರೆ ಕರಳಿಗೆ ಇಷ್ಟ ಆಗುತ್ತೆ ಅಂತ. ನೋಡಿ, ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಒಂದು ಸಲ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಟ್ರೈ ಮಾಡ್ತಾಯಿದ್ದೀರಾ, ಬಟ್ ಯು ಆರ್ ನಾಟ್ ಕಮೆಂಟಿಂಗ್ ಹೌ ಇಟ್ ವಾಸ್ ದ ಡಿಶ್. ನಿಮಗೆ ಅದು ಹೇಗಿತ್ತು ಅಂತ ನೀವು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ನಿಮಗೆ ಆಪ್ತರು ಯಾರು ಇರ್ತಾರೆ ನಿಮಗೆ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯೂಸ್ಫುಲ್ ಬೇಕಾಗಿರೋಂಥವ್ರಿಗೆ, ಅದು ನೀಡೆಡ್ ಇರೋವಂಥವ್ರಿಗೆ ಕಳಿಸಿ. ಸೊ ನನಗೂ ಸ್ವಲ್ಪ ಮಾಡಿದ್ದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ನೋಡಿ, ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ರೋಟಿ ಜೊತೆಲಿ. ನೀವು ಇದನ್ನು ರೋಟಿ ಪರಾಟ ಎರಡು ಜೊತೆಲಿ ತುಂಬ ಚೆನ್ನಾಗಿರುತ್ತೆ, ಚಪಾತಿ ರೋಟಿ ಪರಾಟ ಜೊತೆಲಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಕುಂಬಳಕಾಯಿ, ತಿಂತಾಯಿದ್ರೆ ಮೆಲ್ಟ್ ಆಗ್ತಾ ಇರುತ್ತೆ ಮೌತಲ್ಲಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮತ್ತೆ ನಿಮ್ಗೆ ಒಂದಷ್ಟು ವೀಡಿಯೋಸ್ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್.